ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಕ್ಕಳಿಗೋಸ್ಕರ ಮಾಡ್ತಾ ಇರುವಂತಹ 4 ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇ ರೆಸಿಪಿ ಬಂದು ವೆರಿ ವೆರಿ ಈಸಿ ಅಂಡ್ ಟೇಸ್ಟಿ ಹೋಮ್ ಮೇಡ್ ಪ್ರೋಟೀನ್ ಎನರ್ಜಿ ಬಾರ್ ಅಂತ ಹೇಳಿ ತುಂಬಾನೇ ಈಸಿಯಾಗಿ ಮಾಡುವಂತದ್ದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪುಟಾಣಿಯನ್ನ ತೆಗೆದುಕೊಂಡಿದ್ದೀನಿ. ಇದರ ಬದಲಿಗೆ ಹುರಿಗಡಲೆ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕಬಹುದು. 2 ಕಪ್ ಹುರಿಗಡಲೆ ಜೊತೆಗೆ ನಾನಿಲ್ಲಿ ಸ್ವಲ್ಪ ಖರ್ಜೂರವನ್ನ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಮಾಡಿ ಹಾಕಿದ್ದೇನೆ. ಇನ್ನು ಫ್ಲೇವರ್ಗೆ ನಾನಿಲ್ಲಿ 1 ದೊಡ್ಡ ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಅನ್ನ ಬಳಸ್ತಾ ಇದ್ದೀನಿ. ಈ ಮೂರನ್ನ ಸೇರಿ ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ರೆಸಿಪಿ. ಮಕ್ಕಳು ಮನೆಯಲ್ಲಿ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರೂ ತಿಂತಾನೆ ಇರ್ಬೇಕಲ್ವಾ, ಸೊ ಅಂತ ಮೂಮೆಂಟ್ ಅಲ್ಲಿ ಈ ರೀತಿ ಮಾಡ್ಕೊಡ್ಬಹುದು. ಇವಾಗ ಸಾಫ್ಟ್ ಆಗಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಈ ಪೌಡರ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು, ಜಾಸ್ತಿ ನೀರನ್ನು ಹಾಕಬಾರ್ದು ಒಮ್ಮೆಲೆ. ಸೊ ಇವಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚಪಾತಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಕಲಿಸ್ತೀವಿ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಬರಬೇಕು. ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಮ್ಮೆಲೆ ಇದನ್ನು ಮಿಕ್ಸ್ ಮಾಡಿದಾದಮೇಲೆ ಒಂದು ಸ್ಪೂನಿಂದ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಕೈಯಿಂದ ಕೂಡ ನಾದ್ಕೋಬಹುದು, ಸ್ಪೂನಿಂದ ಕೂಡ ನಾದ್ಕೋಬಹುದು. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ, ಬೆಣ್ಣೆ ರೀತಿಯಾಗಿ ಬಂದಿದೆ. ಸೊ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಡೀಪ್ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಹಾಗಾಗಿ ಈ ರೀತಿ ಬೌಲನ್ನು ತೆಗೆದುಕೊಂಡಿದ್ದೀನಿ. ಯಾವುದೇ ಶೇಪಲ್ಲೂ ಕೂಡ ತೆಗೆದುಕೊಳ್ಬೋದು. ಚೆನ್ನಾಗಿ ಇದನ್ನು ನಾನು ಸೆಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಇನ್ನು ಇದರ ಮೇಲ್ಗಡೆ ನಾನು ಚಾಕ್ಲೇಟ್ ಸಿರಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಬದಲಿಗೆ ಚಾಕ್ಲೇಟನ್ನು ಕರಗಿಸಿ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಚಾಕ್ಲೇಟ್ ಸಿರಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಮೆಲ್ಟ್ ಆಗಿಬಿಡುತ್ತೆ ನಂತರ. ಇನ್ನು ಕೊನೆಗೆ ನಾನಿಲ್ಲಿ ಗೋಡಂಬಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಬದಲಿಗೆ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು, ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಈ ರೀತಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಇದನ್ನು ಡೆಕೋರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಟ್ರೈ ಮಾಡಲೇಬೇಕು. ತುಂಬಾ ಹೆಲ್ದಿ ಕೂಡ. ಚಾಕ್ಲೇಟ್ ಇಷ್ಟಪಡೋ ಮಕ್ಕಳು, ಹೊರಗಿನ ತಿಂಡಿ ಇಷ್ಟಪಡೋ ಮಕ್ಕಳಿಗಂತೂ ತುಂಬಾ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಇದು. ಇದು ಸೆಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ಫುಲ್ ಹ್ಯಾಪಿ. ಒಂದೇ ದಿನದಲ್ಲಿ ಕೂಡ ಖಾಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅಷ್ಟು ಚೆನ್ನಾಗಿತ್ತು. ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಮಕ್ಕಳಿಗೆ ಏನು ಕೊಡ್ತೀರಾ ಅಂತ ಹೇಳಿ. ನನಗೂ ಅನ್ನಿಸ್ತು ನಾನು ಮಾಡುವ ಡಿಫ್ರೆಂಟ್ ರೆಸಿಪಿ ಏನಾದರೂ ಟ್ರೈ ಮಾಡ್ತಾ ಇರುವಂತಹದ್ದು ಯಾವುದಾದ್ರೂ ಚೆನ್ನಾಗಿದ್ದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ವೀಕ್ಲಿಗೆ ಒಮ್ಮೆ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಟೇಸ್ಟ್ ನೋಡೋಣ. How is it? Yummy, yummy. Hey, ಹೋಗರ. ಚೆನ್ನಾಗೈತಾ? ವೆರಿ ವೆರಿ ಟೇಸ್ಟಿ. ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಸಖತ್ತಾಗಿದೆ.
ನೆಕ್ಸ್ಟ್ ರೆಸಿಪಿ ಬಂದು ನಾನು ಸಂಡೆ ಮಾಡ್ತಾ ಇದ್ದೀನಿ. ಸಂಡೆ ಅಂತೂ ತುಂಬಾ ಬ್ಯುಸಿಯಾಗಿರ್ತೀನಿ. ತರಕಾರಿ ಜೋಡಿಸಿರೋದು, ಆ ಕೆಲಸ ಈ ಕೆಲಸ, ವೀಕ್ಲಿ ಅರೇಂಜ್ಮೆಂಟ್ ಎಲ್ಲ ತುಂಬಾ ಬ್ಯುಸಿ ಇರ್ತೀನಿ. ಸೊ ಆರ್ನಂತೂ ಎದ್ಬಿಟ್ಟು ಬಂದು ನನಗೆ ಏನಾದರೂ ಕೊಡು ಅಂತ ಹೇಳ್ತಾ ಇದ್ಲು. ಇವಾಗ ಕ್ವಿಕ್ಕಾಗಿ ಒಂದು ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಹೇಳಿ ಒಂದು ಕಡಾಯಿಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳಿಕ್ಕೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಚಿಲ್ಲಿ ಫ್ಲೇಕ್ಸನ್ನು ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಸೊ ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಲಿಕ್ಕೆ ಹಾಕಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ರವೆ ತೆಗೆದುಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಇದನ್ನು ಸಂಡೇ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ವೀಕ್ಲಿ ಒನ್ಸ್ ಈ ರೀತಿ ಆಯಿಲಲ್ಲಿ ಕರಿದಿರುವಂತಹ ತಿಂಡಿನ ಕೊಡ್ಬೋದು. ಸೊ ಇವಾಗ ರವಾನ ಅದಕ್ಕೆ ಹಾಕಿ ಗಂಟೆ ಇಲ್ಲದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ತಾನೆ ಬರಬೇಕು. ರವಾನ ಹುರಿದುಕೊಳ್ಬೇಕು ಅದೇನೂ ಇಲ್ಲ, ಡೈರೆಕ್ಟಾಗಿ ಹಸಿ ರವಾನ ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ದಪ್ಪ ಆಗ್ತಾ ಬರುತ್ತೆ. ಇದನ್ನು ತುಂಬ ಸಾರಿ ನಾನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿಯಾಗಿದೆ. ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡಿದರೂ ಪರವಾಗಿಲ್ಲ, ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ನಾನು ಇದನ್ನು ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನಾದ್ಕೊಂಡು ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿ ಚಿಕ್ಕ ಹೋಲನ್ನು ಮಾಡಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಆಯಿಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಮನೆಯಲ್ಲಿ ಏನಾದರೂ ಒಂದು ಬೇಕು ಅನ್ನೋದು ಸಹಜ ಅಲ್ವಾ. ನನಗಂತೂ ಕೇಳಿ ಮೊದಲೆಲ್ಲ ನಾನೇನು ಮಾಡ್ತಿದ್ದೆ, ಅಂಗಡಿಯಿಂದ ಸ್ನ್ಯಾಕ್ಸನ್ನು ತೆಗೆದುಕೊಂಡು ಬಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ. ಅವಾಗ ಮಕ್ಕಳು ಕೇಳಿದಾಗೆಲ್ಲ ಕೊಡ್ತಾ ಇದ್ದೆ. ಇವಾಗಿನ ಫುಡ್ಗಳಲ್ಲಿ ಕಲಬೆರಕೆಗಳೇ ಜಾಸ್ತಿ. ಅವರು 100% ಕಲಬೆರಕೆ ಮಾಡಿದರೆ ನಾವು ತಂದು ಮಾಡುವಂತಹ ಫುಡ್ಗಳಲ್ಲಿ ಸ್ವಲ್ಪನಾದರೂ ಕಡಿಮೆ ಇರುತ್ತೆ ಅಂತ ಹೇಳಿ ಮನೆಯಲ್ಲೇ ಹಲವಾರು ರೆಸಿಪಿಗಳನ್ನು ಟ್ರೈ ಮಾಡ್ತಾ ಇರ್ತೀನಿ. ಹಾಗಂತ ಮನೇಲಿ ಮಾಡಿರೋದು 100% ಸೇಫ್ ಅಂತ ಹೇಳಲ್ಲ. ಇವಾಗ ಆಯಿಲ್ ಕರಿತಾ ಇದ್ದೀನಲ್ವಾ, ಇದು ಬಂದು ಕೊಕೊನಟ್ ಆಯಿಲ್. ಇದೇ ರೀತಿ ಬೇರೆ ಬೇರೆ ಆಯಿಲಲ್ಲೂ ಕೂಡ ಕಲಬೆರಕೆಗಳಿರುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳಲಿಕ್ಕಾಗೋದಿಲ್ಲ. ಆದಷ್ಟು ಮನೆಯಲ್ಲೇ ಏನೆಲ್ಲ ಆಗುತ್ತೆ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರಬೇಕಾಗತ್ತೆ ಅಷ್ಟೇ. ಆರ್ನ ಅಂತೂ ಆ ಕಡೆ ಈ ಕಡೆ ಹೋಗ್ತಾನೆ ಇರಲಿಲ್ಲ. ಇನ್ನೂ ಆಗಿಲ್ವಾ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ಲು. ಫೈನಲಿ ರೆಸಿಪಿ ರೆಡಿ ಆಯಿತು. ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ಶೇರ್ ಮಾಡ್ತಿರುವಂತಹ ಎಲ್ಲ ರೆಸಿಪಿಗಳು ತಟ್ಟಂತ ಮಾಡುವಂಥದ್ದು, ಕೆಲವೇ ನಿಮಿಷದಲ್ಲಿ ಮಾಡ್ಕೋಬಹುದು. ಎಲ್ಲವನ್ನ ಒಟ್ಟಿಗೆ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಹೇಗೆ ಬಂದಿದೆ ಅಂತ ಅಂದ್ಕೊಳ್ಳೋದ್ರೊಳಗೆ ನಮ್ಮ ಆರ್ನ ಅಂತೂ ವೆಯ್ಟ್ ಮಾಡ್ತಾನೆ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಪೆರಿ ಪೆರಿ ಮಸಾಲ ಇದು ಹಾಕಿದರೆ ಮಾತ್ರ ಇದು ಚೆನ್ನಾಗಿರೋದು. ಕೊನೆಗೆ ಪೆರಿ ಪೆರಿ ಮಸಾಲ ಹಾಕಿ ಕೊಟ್ಟೆ. ಒಮ್ಮೆಲೆ ಎಲ್ಲ ಖಾಲಿಯಾಗೋಯ್ತು, ಅಷ್ಟು ಚೆನ್ನಾಗಿತ್ತು. ಇನ್ನೊಂದು ರೆಸಿಪಿ ಬಂದು ತುಂಬಾ ಈಸಿಯಾಗಿ ಮಾಡುವಂಥದ್ದು, ಹಾಗೆ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಪ್ರೋಟೀನ್ ಲಡ್ಡು. 2 ಇಂಗ್ರೀಡಿಯೆಂಟ್ಸ್ ಸಾಕು ಇದರಲ್ಲಿ. ಇದು ಕೂಡ ಅಷ್ಟೇ 2 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಅಗೇನ್ ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ. ಮಕ್ಕಳು ಏನಾದರೂ ಬೇಕು ಅಂದ ತಕ್ಷಣ ಇದನ್ನು ಮಾಡಿಕೊಡ್ಬೋದು. ಇಲ್ಲಿ ನಾನು ಸ್ವಲ್ಪ ಖರ್ಜೂರವನ್ನು ಚಿಕ್ಕದಾಗಿ ಹಚ್ಚಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಜೊತೆಗೆ ನಾನಿಲ್ಲಿ ಕಡಲೆಯನ್ನು ಹುರಿದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ 1 ಕಪ್ ಹಾಕಿದ್ದೀನಿ. ಸಣ್ಣ ಮಿಕ್ಸಿ ಜಾರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪನೇ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿದ್ದಾಯಿತು. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಉಂಡೆಯನ್ನಾಗಿ ಮಾಡೋದು. ಇನ್ನೊಂದು ಹೇಳಲೇಬೇಕು, ಎಲ್ಲ ಮಕ್ಕಳಿಗೂ ಈ ರೀತಿ ಲಡ್ಡು ಮಾಡಿಕೊಟ್ರೆ ಅಷ್ಟೊಂದೇನು ಇಷ್ಟ ಆಗದೆ ಇರಬಹುದು. ಹಾಗೆ ನಾನು ಇದನ್ನು ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆ ಸೈಡ್ ಡಿಶ್ ಆಗಿ ಹಾಕ್ತಾ ಇದ್ದೇನೆ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಮಾಡಿರುವಂತಹ ವಿಡಿಯೋ ಇದು. ಮೊದಲಿಗೆ ನಾನಿಲ್ಲಿ ಮಕ್ಕಳಿಗೋಸ್ಕರ 4 ಲಡ್ಡನ್ನು ಮಾಡಿದ್ದೇನೆ. ಇದು ಕೂಡ ಮಕ್ಕಳಿಗೆ ಇಷ್ಟ ಆಗಿದೆ. ಒಮ್ಮೊಮ್ಮೆ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ಸ್ವಲ್ಪ ಶೇಪ್ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿಲ್ಲ ಅಂತಾದರೂ ಕೂಡ ತಿಂತಾರೆ. ಇದು ತುಂಬ ಚೆನ್ನಾಗಿತ್ತು. ಆದರೂ ಕೂಡ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಚಿಕ್ಕ ರೀತಿಯಾಗಿ ಗಟ್ಟಿಯಾಗಿ ಬರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮೋಲ್ಡ್ ಇತ್ತು ನನ್ನ ಹತ್ತಿರ, ಅದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೆ.
ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೊಮ್ಮೆ ಇಂಥ ಸಣ್ಣ ಪುಟ್ಟ ರೆಸಿಪಿಗಳು ನಿಮಗೆ ನೆನಪಾಗದೆ ಹೋಗ್ಬೋದು. ಸೊ ಹಾಗಾಗಿ ಈ ವಿಡಿಯೋ ನೋಡಿ ನೆನಪಾಗುತ್ತೆ ಅಂತ ಭಾವಿಸ್ತೇನೆ. ಇದು ತುಂಬಾ ಬೇಗ ಖಾಲಿಯಾಗಿರುವಂತಹ ರೆಸಿಪಿ. ಇನ್ನು ಫೈನಲ್ ರೆಸಿಪಿ ಬಂದು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಹಾಗೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ರು, ಅವರು ಬರೋದ್ರೊಳಗೆ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಕ್ವಿಕ್ಕಾಗಿ ಮಾಡುವಂಥದ್ದು. ಇಲ್ಲಿ ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ನಾನು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದರ ಬದಲಿಗೆ ಅಜ್ವೈನ ಹಾಕ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಇಲ್ಲಿ ನಾನು ಆಲಿವ್ ಆಯಿಲನ್ನು ಬಳಸ್ತಾ ಇದ್ದೀನಿ, ಯಾವುದೇ ಆಯಿಲ್ ಕೂಡ ಹಾಕ್ಬೋದು. ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಅದೇ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಎಣ್ಣೆಯಲ್ಲಿ ಕೂಡ ಕರಿಬಹುದು. ನಾನಿವತ್ತು ಏರ್ ಫ್ರೈಯರನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆಯಲ್ಲಿ ಕರಿದ್ರೂ ಕೂಡ ಇದು ಎಣ್ಣೆ ಜಾಸ್ತಿ ತೆಗೆದುಕೊಳ್ಳಲ್ಲ. ಏರ್ ಫ್ರೈಯರಲ್ಲಿ ಹಾಕಿದರೆ ಎಣ್ಣೆ ಕೂಡ ಬೇಕಾಗಲ್ಲ. ಸೊ ಹಾಗಾಗಿ ಮತ್ತೆ ಅಲ್ಲೇ ನಿಂತ್ಕೊಂಡು ಮಾಡಬೇಕು ಅನ್ನೋದೇನೂ ಇಲ್ಲ. ಸೊ ಹಾಗಾಗಿ ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಹಿಟ್ಟನ್ನು ಕಲಿಸಬೇಕಾದ್ರೆ ಸ್ವಲ್ಪ ತುಪ್ಪನ ಹಾಕಿದರೆ ಏನಾಗುತ್ತೆ ಗೊತ್ತಾ, ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ರೀತಿಯಾಗಿ ಮಾಡಿದ್ದೀನಿ. ಈ ಹಿಟ್ಟಲ್ಲಿ 2 ರೀತಿಯಾಗಿ ಸ್ನ್ಯಾಕ್ಸನ್ನು ರೆಡಿ ಮಾಡಿದ್ದೀನಿ. ಚೆನ್ನಾಗಿ ನಾದ್ಕೊಳ್ಳಿಕ್ಕೆ ಇಲ್ಲಿ ನಾನು ಕಿಚನ್ ಸ್ಲ್ಯಾಬನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ನಾದ್ಕೊಳ್ಳಿಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳಿ. ಮೊದಲಿಗೆ ನಾನು 2 ಪಾರ್ಟನ್ನಾಗಿ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೆಗೆದುಕೊಂಡು ಒಂದೇ ಒಂದು ಪರೋಟ ಎಲ್ಲ ಮಾಡ್ತೀವಲ್ಲ ಆ ಹದಕ್ಕೆ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ದಪ್ಪ ಇರಲಿ. ಚೆನ್ನಾಗಿ ಒಮ್ಮೆ ಇದನ್ನು ಲಟ್ಟಿಸ್ಕೊಳ್ತೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಶೇಪ್ ಬೇಕು ಅಂತ ಅಗತ್ಯ ಇಲ್ಲ. ಈ ರೀತಿ ಲಟ್ಟಿಸ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲರೂ ಒಂದೇ ರೀತಿಯಾಗಿರೋದಿಲ್ಲ ಅಲ್ವಾ. ಸೊ ಮಕ್ಕಳು ಕೂಡ ಅಷ್ಟೇ ಟೇಸ್ಟನ್ನು ಒಂದೇ ರೀತಿಯಾಗಿ ಇಷ್ಟಪಡೋದಿಲ್ಲ. ಒಬ್ಬರು ಮಕ್ಕಳು ತಿಂತಾರೆ, ಇನ್ನೊಬ್ಬರು ಮಕ್ಕಳು ತಿನ್ನೋದಿಲ್ಲ. ಇದಕ್ಕೆ ನಾನು ಖಾರ ಏನೂ ಹಾಕಲಿಲ್ಲ, ಫ್ಲೇವರ್ ಕೂಡ ಹಾಕಿಲ್ಲ. ಯಾಕಂತ ಹೇಳಿದರೆ ಆರ್ನಾಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಮೊದಲಿಗೆ ನಾನು ಹಾಗೆ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಶೇಪಲ್ಲಿ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಕೊಂಡು ಇನ್ನೊಂದು ಬಂದು ನಾನಿವಾಗ ತುಂಬಾ ಟೇಸ್ಟಿಯಾಗಿತ್ತು. ಎಸ್ಪೆಷಲಿ ನನಗೆ ಇಷ್ಟ ಆಗಿರುವಂಥದ್ದು ಇದು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೊಂಡು ಇದಕ್ಕೆ ನಾನು ಹಾಕ್ತಾ ಇರೋದು ಪಾವ್ ಭಾಜಿ ಮಸಾಲ. ಇದಕ್ಕೆ ಯಾವುದೇ ಮಸಾಲ ಕೂಡ ಹಾಕ್ಬೋದು. ಪೆರಿ ಮಸಾಲ ಹಾಕ್ಬೋದು, ಮ್ಯಾಗಿ ಮಸಾಲ ಹಾಕ್ಬೋದು, ಅಥವಾ ಪಾವ್ ಭಾಜಿ ಮಸಾಲ ಹಾಕ್ಬೋದು. ನಾನಿಲ್ಲಿ ಪಾವ್ ಭಾಜಿ ಮಸಾಲವನ್ನು ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದರ ಬದಲಿಗೆ ಅಚ್ಚಕಾರದ ಪೌಡರ್, ಧನಿಯಾ ಪೌಡರ್ ಅದೇನಾದರೂ ಇದ್ರೂ ಕೂಡ ಹಾಕ್ಬೋದು. ಅದನ್ನು ಮೇಲ್ಗಡೆ ಹಾಕಿದಾದ್ಮೇಲೆ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಮ್ಮೆ ಯಾವ ರೀತಿಯಾಗಿ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕ್ಲೋಸಪ್ಪಲ್ಲಿ ಒಮ್ಮೆ ಶೇರ್ ಮಾಡ್ತೀನಿ, ಬನ್ನಿ. ನೋಡಿದ್ರಲ್ಲ, ಈ ರೀತಿ ಶೇಪಲ್ಲಿ ನಾನು ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು ಇದು. ಚಪಾತಿ ಹಿಟ್ಟು ನೀವು ಮಾಡಿರೋದು ಮಿಕ್ಕಿತ್ತಂತಾದರೂ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಫೈನಲಿ ಎಲ್ಲವೂ ರೆಡಿ ಆದಮೇಲೆ ಇವಾಗ ನಾನು ಏರ್ ಫ್ರೈಯರಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ, ಹಾಗೆ ಮಕ್ಕಳು ಬರೋ ಟೈಮ್ ಕೂಡ ಆಯಿತು. ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ 3 o'clock ಹಾಗೆ ಮನೆಯಿಂದ ಹೊರಡ್ತೀನಿ ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ. ಏರ್ ಫ್ರೈಯರಲ್ಲಿ ಇದನ್ನು ಹಾಕಿಬಿಟ್ಟು ಹೋಗಿದ್ದೀನಿ. ಏರ್ ಫ್ರೈಯರಲ್ಲಿ ಹಾಕೋ ಮುಂಚೆ ಅದನ್ನು ಫ್ರೀ ಹೀಟ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ನಾನು ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಎರಡನ್ನು ಕೂಡ ಒಂದೇ ಇದರಲ್ಲಿ ಹಾಕಿ ಇವಾಗ ಫ್ರೈಗೆ ಇಟ್ಟು ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇದನ್ನು 180 ಡಿಗ್ರಿಯಲ್ಲಿ ಫ್ರೈ ಮಾಡಲಿಕ್ಕಿಟ್ಟು ಹೋಗ್ತಾ ಇದ್ದೀನಿ. ಅನಿ, ಇವತ್ತು ಎಕ್ಸಾಮ್ ಹೆಂಗಾಯ್ತು? ಟಾಪರಾ? ಔಟ್ ಆಫ್ ಔಟಾ? ಹಾಂ, ನಾ ಎಷ್ಟೇ ಹೇಳಿಕೊಟ್ರು ನಿಂಗೆ ಅಂತ? ಹಾಂ ಹಾಂ
ದಿಸ್ ಇಸ್ ಪಾಸಿಟಿವ್ ಥಿಂಗ್. ಮಕ್ಕಳು ಮನೆಗೆ ಬಂದಾಯಿತು. ಸೊ ಇವಾಗ ಇದು ಟೇಸ್ಟ್ ಮಾಡೋ ಟೈಮು. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಆವಾಗಲೇ ಹೇಳ್ದಾಗೆ ಮಸಾಲ ಹಾಕಿರೋದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಕೂಡ ಅಷ್ಟೇ ಆರ್ನಾಗೆ ತುಂಬ ಇಷ್ಟ ಆಗಿತ್ತು. ಕೆಲವು ಮಕ್ಕಳಿಗೆ ಖಾರ ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ, ಫ್ಲೇವರ್ ಕೂಡ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವಳಿಗೆ ಅದು ಕೂಡ ಇಷ್ಟ ಆಗಿತ್ತು. ಇದನ್ನು ಜಾಸ್ತಿ ಮಾಡಿ ಸ್ಟೋರ್ ಮಾಡಿದರೂ ಕೂಡ ತುಂಬ ಈಸಿಯಾಗಿ ಮಕ್ಕಳು ಏನಾದರೂ ಬೇಕು ಅಂದಾಗ ಕೊಡ್ಬೋದು. ಸೊ ನೋಡಿದ್ರಲ್ಲ ಗಾಯ್ಸ್, ಇದು ಇವತ್ತಿನ ಮಕ್ಕಳ ಆಫ್ಟರ್ ಸ್ಕೂಲ್ ಸ್ನ್ಯಾಕ್ಸ್. ಇದೇ ರೀತಿ ವಿಡಿಯೋ ಬೇಕಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.